ಗೆಳೆಯರೇ, ವೆಲ್ಕಮ್ ಟು ದಿಸ್ ಮೀಡಿಯಾ. ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ತಾರೆ ಅಂತ ಹೇಳ್ತಾ, ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ ಆಗಿರುತ್ತೆ. ಯಾವುದೇ ಸ್ಟಾಕ್ನ ಬೈ ಮಾಡಿ ಸೆಲ್ ಮಾಡಿ ಅಂತ ರೆಕಮೆಂಡೇಶನ್ ಇರೋದಿಲ್ಲ. ಸೊ ಏನೇ ವಿಚಾರ ನಾವು ಹೇಳೋದಿದ್ರು ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ ಆಗಿರುತ್ತೆ. ಸೊ ನೀವೇನಾದ್ರೂ ಬೈ ಮಾಡಬೇಕು ಅನ್ಕೊಂಡ್ರೆ, ಸೊ ಡೂ ಯುವರ್ ಓನ್ ಅನಾಲಿಸಿಸ್ ಆರ್ ಕನ್ಸಲ್ಟ್ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಅವ್ರ ಮೂಲಕ ನೀವು ಸ್ಟಾಕ್ ಅಡ್ವೈಸರ್ನ ತಗೋಬೋದಾಗಿರುತ್ತೆ. ಸೊ ಬನ್ನಿ, ಈಗ ಹೇಳ್ತಾ ನೀವು ಮಾರ್ಕೆಟ್ ಅಪ್ಡೇಟ್ ಅನ್ನು ನೋಡೋದಿದ್ರೆ ಏಪ್ರಿಲ್ 5ರ ಮಾರ್ಕೆಟ್ ಅಪ್ಡೇಟ್ ಇದಾಗಿರುತ್ತೆ. ಸೊ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 0.95 ಅಲ್ಲಿ ಸ್ಟಾರ್ಟಿಂಗ್ ನೆಗೆಟಿವ್ ಅಲ್ಲಿ ಓಪನ್ ಆಯಿತು, ಸ್ವಲ್ಪ ರಿಕವರಿ ಆಗಿ ಒಂದು ಫ್ಲಾಟ್ ಕ್ಲೋಸಿಂಗ್ ಅಂತಾನೆ ನೋಡ್ಬೋದು. ಸೆನ್ಸೆಕ್ಸ್ ಕೂಡ ಅಷ್ಟೇ ನೆಗೆಟಿವ್ ಅಲ್ಲಿ ಓಪನ್ ಆದ್ರೂ ಒಂದು ಫ್ಲಾಟ್ ಕ್ಲೋಸಿಂಗ್ ಕೊಟ್ಟಿದೆ. ಅಪ್ಪರ್ ಸರ್ಕ್ಯೂಟ್ ಪ್ಲಸ್ 20.59 ಅಲ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನಿಫ್ಟಿ ಬ್ಯಾಂಕ್ ಕೂಡ ನೆಗೆಟಿವ್ ಓಪನ್ ಆಯಿತು, ಬಟ್ ಓಪನ್ ಆದ್ರೂ ನಮಗೆ ಸ್ಟ್ರಾಂಗ್ ಮೊಮೆಂಟಮ್ ಇದ್ದಿದ್ರಿಂದ ಕೋಟಕ್ ಮಹೀಂದ್ರ ಬ್ಯಾಂಕ್ ಮತ್ತೆ HDFC ಅಲ್ಲಿ ಇವತ್ತು 400 ಪಾಯಿಂಟ್ಗಳಷ್ಟು ಅಪ್ ಸೈಡ್ ನಾವು ನಿಫ್ಟಿ ಬ್ಯಾಂಕ್ ಕ್ಲೋಸ್ ಆಗಿದೆ. ಸೊ ಸೆನ್ಸೆಕ್ಸ್ ಟಾಪ್ ಲೂಸರ್ಸ್ ಮತ್ತೆ ಟಾಪ್ ಗೇನರ್ಸ್ ನೋಡಿದ್ರೆ ಕೋಟಕ್ ಮಹೀಂದ್ರ ಬ್ಯಾಂಕ್, HDFC, ಬಜಾಜ್ ಫಿನ್ಸರ್ವ್, ITC ಈ ಎಲ್ಲ ಸ್ಟಾಕ್ ಪಾಸಿಟಿವ್ ಆಗಿ ಕ್ಲೋಸ್ ಆದ್ರೆ ಅಲ್ಟ್ರಾಟೆಕ್ ಸಿಮೆಂಟ್, L&T, ಬಜಾಜ್, ಭಾರತಿ ಏರ್ಟೆಲ್ ಇವೆಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನಿಫ್ಟಿ 50 ನಮಗೆ ಕೋಟಕ್ ಮಹೀಂದ್ರ ಬ್ಯಾಂಕ್, SBI ಲೈಫ್, HDFC ಬ್ಯಾಂಕ್, ಬಜಾಜ್ ಫಿನ್ಸರ್ವ್ಸ್ ಈ ಎಲ್ಲ ಸ್ಟಾಕ್ ವಾಪಸ್ ಪಾಸಿಟಿವ್ ಆಗಿ ಕ್ಲೋಸ್ ಆದ್ರೆ ಗ್ರಾಸಿಮ್ ಇಂಡಸ್ಟ್ರಿ, ಅಲ್ಟ್ರಾಟೆಕ್, L&T, ಬಜಾಜ್ ಆಟೋ, ಭಾರತಿ ಏರ್ಟೆಲ್ ಇವೆಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಪರಿಗಳ ಹಾಗಾದ್ರೆ ನಮಗೆ US ಮಾರ್ಕೆಟ್ ಹೇಗಿತ್ತು, ಅದ್ರ ಮೂಮೆಂಟ್ ಹೇಗಿತ್ತು ಅಂತ ನೋಡೋಣ. ಸೊ US ಮಾರ್ಕೆಟ್ ನಮಗೆ 200 ಪಾಯಿಂಟ್ ಅಷ್ಟು ಅಪ್ ಸೈಡ್ ಇದೆ. ನ್ಯಾಸ್ಡಾಕ್ ನೀವು ನೋಡಬಹುದು. ಡೌಜನ್ಸ್ ಕೂಡ ಅಷ್ಟೇ 307 ಪಾಯಿಂಟ್ ಅಪೋಸಿಟ್ ಅಲ್ಲಿ ಕ್ಲೋಸ್ ಆಗಿದೆ. ಇಂಡಿಯನ್ ADR ನೋಡೋದಾದ್ರೆ ನಿಮಗೆ ICICI ಬ್ಯಾಂಕ್ 0.12 ಅಲ್ಲಿ, ಇನ್ಫೋಸಿಸ್ 0.08 ಅಲ್ಲಿ, ವಿಪ್ರೋ 0.10, HDFC ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಡಾಕ್ಟರ್ ಡಿ 0.88 ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನ್ಯೂಸ್ ಸ್ಕ್ರೀನ್ ಅಲ್ಲಿ ನೋಡಬಹುದು. ಸೊ ನೆಕ್ಸ್ಟ್ ಹೋದ್ರೆ ನಮ್ಗೆ ರೀಸೆಂಟ್ ಆಗಿ ನಾವು ಒಂದು ಅಪ್ಡೇಟ್ ನೋಡ್ಬೋದು. ನೀವೊಂದು ಕೇಳಿರ್ಬೋದು ಈ ನ್ಯೂಸ್. ಸೊ ಸ್ಯಾಟರ್ಡೇ ಏನು ವಿಪ್ರೋ ಇದೆ, ಇದು ರಿಲೇಟೆಡ್ ವಿಪ್ರೋ ಸ್ಟಾಕ್ಸ್ ಬಂದು, ಸೊ ಅವ್ರದ್ದು CEO ಯಾರಿದ್ರು ಅವರು ರಿಸೈನ್ ಮಾಡಿದ್ರೆ. ಸೊ ಹೊಸ CEO ಶ್ರೀನಿವಾಸ್ ಪಲ್ಲೈ ಅನ್ನೋರು ಇಮಿಡಿಯೇಟ್ ಎಫೆಕ್ಟ್ ಅಲ್ಲಿ CEO ಪೋಸ್ಟ್ ನ ತಗೊಂಡಿದ್ದಾರೆ. ಅದು ಅಲ್ಲದೆ ಇಮಿಡಿಯೇಟ್ ಎಫೆಕ್ಟ್ ಆಗಿದೆ. ಸೊ ಇವತ್ತಿಂದನೇ ಎಫೆಕ್ಟಿವ್ ಇರುತ್ತೆ. ಸೊ ಈ ಅಪ್ಡೇಟ್ ನಮಗೆ ನಿನ್ನೆ ನೋಡಕ್ ಸಿಗುತ್ತೆ, ಬಟ್ ಆದ್ರೆ ಈ ಮಾರ್ಕೆಟ್ ಅಲ್ಲಿ ಯಾವ ತರ ರಿಯಾಕ್ಷನ್ ಇರುತ್ತೆ ಅಂತ ನಾವು ನಾಳೆ ನೋಡ್ಬೋದು. ಸೊ ಏನ್ ರೀಸನ್ ಅಂತ ಅವರು ಕರೆಕ್ಟ್ ಅಪ್ಡೇಟ್ ಮಾಡಿಲ್ಲ, ಬಟ್ ಇಮಿಡಿಯೇಟ್ ಎಫೆಕ್ಟಿವ್ ಇಂದ ಸೊ CEO ನ ಚೇಂಜ್ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಸೊ ಟೈಟನ್ ನೀವು ನೋಡ್ಬೋದು. ಮೋತಿಲಾಲ್ ಒಸ್ವಾಲ್ ಕಡೆಯಿಂದ ರೀಸೆಂಟ್ ಆಗಿ 4300 ಟಾರ್ಗೆಟ್ ಪ್ರೈಸ್ ನ ಫಿಕ್ಸ್ ಮಾಡಿದ್ದಾರೆ. ಸೊ ನೀವು ಬಿಸ್ನೆಸ್ ಅಪ್ಡೇಟ್ ಕೂಡ ಟೈಟನ್ ಅವರು ಅಪ್ಡೇಟ್ ಮಾಡಿದ್ದಾರೆ, ನೀವು ನೋಡಬಹುದು. ಬಿಸ್ನೆಸ್ ಅಪ್ಡೇಟ್ ಅಲ್ಲಿ ಅವ್ರದ್ದು ಏನ್ ಬಿಸ್ನೆಸ್ ಮತ್ತೆ ಯಾವ ಗ್ರೋತ್ ಇದೆ, ಎಷ್ಟು ಸ್ಟೋರ್ ನ ಇನ್ಕ್ರೀಸ್ ಮಾಡಿದ್ದಾರೆ ಅನ್ನೋ ಒಂದು ನ್ಯೂಸ್ ನೋಡಬಹುದು. GLS ಸಬ್ಮಿಟ್ ಅಲ್ಲಿ ಇಯರ್ ಆನ್ ಇಯರ್ ಗ್ರೋತ್ 18% ಇದೆ. ಸೊ ನ್ಯೂಸ್ ಸ್ಟೋರ್ ಬಂದ್ಬಿಟ್ಟು 29 ಓಪನ್ ಮಾಡಿದ್ದಾರೆ. GLR ಇಲ್ಲಿ ಟೋಟಲ್ 665. ಟೈಟಾನ್ ಅಂದಿದ ತಕ್ಷಣ ಎಲ್ಲರೂ ಏನ್ ಥಿಂಕ್ ಮಾಡ್ತಾರೆ, ಜಸ್ಟ್ ವಾಚಸ್ ಅಂತ ಥಿಂಕ್ ಮಾಡ್ತಾರೆ. ಬಟ್ ಅದು ವಾಚಸ್ ಅವ್ರಿಗೆ ರೆವಿನ್ಯೂ ಇರೋದು ನೀವು ನೋಡ್ಬೋದು ಓನ್ಲಿ 44,120 ಇರೋದು, ಬಟ್ ಅವ್ರದ್ದು ರೆವಿನ್ಯೂ ಅದ್ರಲ್ಲಿ ಕಮ್ಮಿನೇ. ಬಟ್ ತಾನಿಸ್ಕ್ ಏನಿದೆ ಅವ್ರದ್ದು ಜ್ಯುವೆಲರಿ ಬಿಸ್ನೆಸ್ ತುಂಬಾ ದೊಡ್ಡದೇ ಇರುತ್ತೆ. ಸೊ ಅದು ಬಿಟ್ಟು ಅವ್ರದ್ದು ಹೈಕೈ ಕೂಡ ಇದೆ, ಎಮರ್ಜಿಂಗ್ ಬಿಸ್ನೆಸ್ ನೀವು ನೋಡ್ಬೋದು. ಈ ಎಲ್ಲ ಬಿಸ್ನೆಸ್ ಅಲ್ಲಿ ಅವ್ರದ್ದು ರೆವಿನ್ಯೂ ಇರ್ಬೋದು, ಸ್ಟೋರ್ ಇನ್ಕ್ರಿಮೆಂಟ್ ಇರ್ಬೋದು. ಸೊ ಇದೆಲ್ಲ ಬಿಸ್ನೆಸ್ ಅಪ್ಡೇಟ್ ಇದೆ. ಸೊ ಈ ಎಲ್ಲ ಅಪ್ಡೇಟ್ಗೆ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನಾವು ನಾಳೆ ದಿನ ನೋಡ್ಬೋದಾಗುತ್ತೆ. ಸೊ ಇವತ್ತು ಮಾರ್ಕೆಟ್ 28 ಪಾಯಿಂಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಫ್ರೈಡೆ. ಸೊ ನಾವು ನೆಕ್ಸ್ಟ್ ಅಪ್ಡೇಟ್ ನೋಡೋದಿದ್ರೆ ಯುನೈಟೆಡ್ ಬೆವರೇಜಸ್ ಕಂಪನಿ ಚಿಕ್ಕದೇನಲ್ಲ, ಕಂಪನಿ ತುಂಬಾ ಸ್ಟ್ರಾಂಗ್ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಯುನೈಟೆಡ್ ಬೆವರೇಜ್. ಬಟ್ ಟ್ಯಾಕ್ಸ್ ಡಿಮಾಂಡ್ ಆರ್ಡರ್ ಬಂದಿದೆ ಮಹಾರಾಷ್ಟ್ರ ಗವರ್ಮೆಂಟ್ ಕಡೆಯಿಂದ. ಇವರಿಗೆ ನೋಡ್ಬೇಕು ಈ ಒಂದು ನ್ಯೂಸ್ಗೆ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ಮಾರ್ಕೆಟ್ ಅಲ್ಲಿ ಏನಿದ್ರು ಶಾರ್ಟ್ ಟರ್ಮ್ ರಿಯಾಕ್ಷನ್ಸ್ ತುಂಬಾ ಫಾಸ್ಟ್ ಆಗಿ ರಿಯಾಕ್ಟ್ ಮಾಡುತ್ತೆ, ಅದೆಲ್ಲ ನಿಮಗೆ ಆಲ್ಮೋಸ್ಟ್ ಗೊತ್ತಿದೆ. ಹಂಗಂದ ತಕ್ಷಣ ಕಂಪ್ಲೀಟ್ ಆಗಿ ಮಾರ್ಕೆಟ್ ಬಿದ್ದೋಗ್ಬಿಡುತ್ತೆ, ಕಂಟಿನ್ಯೂಸ್ ನೆಗೆಟಿವ್ ಹೋಗುತ್ತೆ ಅಂತಲ್ಲ. ಮತ್ತೆ ಸಂಘಟನೆಗಳಲ್ಲಿ ಸ್ಟ್ರಾಂಗ್ ಕಂಪನೀಸ್ ನೀವೇನಾದ್ರೂ ಹೋಲ್ಡ್ ಮಾಡಿದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇವತ್ತೆಲ್ಲ ನಾಳೆ ಮತ್ತೆ ರೀಬೌನ್ಸ್ ಆಗೇ ಆಗುತ್ತೆ ಸ್ಟಾಕ್ ಅಂತ ಹೇಳ್ತಾ, ನೆಕ್ಸ್ಟ್ HUL ಸ್ಟಾಕ್ಸ್ ನೀವು ನೋಡ್ಬೋದು. ರೀಸೆಂಟ್ ಆಗಿ ಅವರು ಪ್ಯೂರಿಫೈ ವಾಟರ್ ಬಿಸ್ನೆಸ್ ಗೆ ಎಂಟರ್ ಆಗ್ತಿದ್ರೆ, ಅವರ ಡೀಲರ್ಸ್ ಕೂಡ ಈ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ನೀವು ನೋಡ್ಬೋದು 1 ಮಂತ್ ಸ್ಟಾಕ್ ಕನ್ಸಾಲಿಡೇಟ್ ಫೇಸ್ ಅಲ್ಲಿ ಬರ್ತಿದೆ. ಆಲ್ಮೋಸ್ಟ್ 1 ಮಂತ್ ಅಲ್ಲಿ ನಿಮಗೆ 6% ನೆಗೆಟಿವ್ ರಿಟರ್ನ್ ನೋಡ್ಬೋದು. ಇಯರ್ಲಿ ಹೋದ್ರೆ ನಿಮಗೆ
ಟೋಟಲಿ ನೆಗೆಟಿವ್ ರಿಟರ್ನ್ಸ್ ಈ ಸ್ಟಾಕ್ ಅಲ್ಲಿ ಇರುತ್ತೆ. ಸೊ ನೀವೇನಾದ್ರೂ HL ಸ್ಟಾಕ್ ನ ನಿಮ್ಮ ಪೋರ್ಟ್ಫೋಲಿಯೋಗೆ ಆಡ್ ಮಾಡ್ತಾ ಇದ್ರೆ ಸೊ ನೀವು ಥಿಂಕ್ ಮಾಡ್ಬೋದು. ಸೊ ನೀವು ಓನ್ ಅನಾಲಿಸಿಸ್ ಮಾಡಿ ಈ ಸ್ಟಾಕ್ ಪರ್ಚೇಸ್ ಮಾಡೋದು ಸೆಲ್ ಮಾಡೋದ್ರ ಬಗ್ಗೆ ಕ್ವಶನ್ ಮಾಡ್ಬೋದು. ಸೊ ಹಿರೇಡಾ ಈ ಸ್ಟಾಕ್ ನಮಗೆ ಆಲ್ಮೋಸ್ಟ್ 100% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ. ಬಟ್ ಏನಕ್ಕೆ ಅಂತ ನೋಡಿದ್ರೆ ಇವರು ಬಿಸ್ನೆಸ್ ಅಪ್ಡೇಟ್ ನ ಅಪ್ಡೇಟ್ ಮಾಡಿದ್ದಾರೆ. ಸೊ ಅಪ್ಡೇಟ್ ಅಲ್ಲಿ ತುಂಬಾ ಹೈಯೆಸ್ಟ್ ಲೋನ್ ಬುಕ್ ಇವರು ರೆಕಾರ್ಡ್ ಮಾಡಿರೋದು. ಈ ಒಂದು ನ್ಯೂಸ್ ಇಂದ ಸ್ಟಾಕ್ 100% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನೋಡೋಣ ಮಂಡೇ ಯಾವ ತರ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್, ಪ್ರಾಫಿಟ್ ಬುಕಿಂಗ್ ಆಗುತ್ತೆ ಇಲ್ಲ ಮತ್ತೆ ಮತ್ತೆ ಪಾಸಿಟಿವಿಟಿ ಕಂಟಿನ್ಯೂ ಆಗುತ್ತೆ ನೋಡ್ಬೋದಾಗಿದೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ and like videos. Thank you so much.